ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಮಕ್ಕಳಿಗೆ ಕೇರಳ ಸ್ಟೈಲಲ್ಲಿ ಅದೇ ಶಾವಿಗೆ ಥರ ಮಾಡ್ತೀವಲ್ವ, ಇಡಿಯಪ್ಪಂ ಅಂತಾರೆ, ನೂಲ್ಪುಟ್ಟು ಅಂತಾರೆ. ಅದು ತುಂಬ ಇಷ್ಟ. ಅದು ಯಾವಾಗಲೂ ಮಾಡೋ ಥರ ಮಾಡೋದು ಬೇಡ, ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡು ಮಾವಿನ ಹಣ್ಣು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ವೀಟ್ನೆಸ್ಸು ಇರುತ್ತೆ, ಸ್ವಲ್ಪ ಸಾಲ್ಟಿಯಾಗಿರುತ್ತೆ. ಆ ಥರ ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ನಾನು ಸ್ವಲ್ಪನೇ ಮಾಡ್ತಿರೋದು, ಅದಕ್ಕೆ ಇಷ್ಟಿರೋ ಒಂದು ಕಪ್ಪಿಗೆ ಒಂದು 3/4 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದರಲ್ಲಿ ನೆಕ್ಸ್ಟ್ ಸೇರಿಸ್ತಾ ಇರೋದು ಮಾವಿನ ಹಣ್ಣು. ನಾನಿಲ್ಲಿ ಮಾವಿನ ಹಣ್ಣು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಹಾಲು ಹಾಕಿ ಪೇಸ್ಟ್ ಥರ ರುಬ್ಕೊಂಡು ಹಾಕ್ತಾಯಿದ್ದೀನಿ. ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವೀಟಾಗೆ ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣು ತುಂಬ ಚೆನ್ನಾಗಿತ್ತು ಸ್ವೀಟಾಗಿ, ಅದಕ್ಕೆ ನಾನು ಚೇಂಜ್ ಮಾಡೋದು ಫಸ್ಟ್ ಅಂದ್ಕೊಂಡಿದ್ದಂಗಲ್ಲ, ಇದು ಸ್ವಲ್ಪ ಸ್ವೀಟ್ನೆಸ್ ಆಗಿ ಮಾಡ್ತಾಯಿದ್ದೀನಿ. ತಿಂಡಿಯಾಗೂ ತಿನ್ಬೋದು, ಸ್ನ್ಯಾಕ್ಸ್ ಆಗೂ ತಿನ್ಬೋದು, ಆ ಥರ. ಇದರಲ್ಲಿ ಮಿಕ್ಸ್ ಮಾಡಿ ನೋಡೋಣ. ಬೇಕು ಅಂದರೆ ನೀರು ಸೇರಿಸ್ಬೋದು ಅಷ್ಟೇ. ಯಾವಾಗಲೂ ಇಡಿಯಪ್ಪ ಮಾಡೋವಾಗ ಬಿಸಿನೀರು ಹಾಕಿ ಮಾಡ್ತೀವಿ, ಇದು ತಣ್ಣೀರಲ್ಲೇ ಮಾಡ್ತಿರೋದು ನಾನು. ಇದೀಗ ರೆಡಿಯಾಗಿದೆ. ನಾನು ನೀರೇನು ಯೂಸ್ ಮಾಡಿಲ್ಲ. ಮಾವಿನ ಹಣ್ಣು ರುಬ್ಬಿರೋ ಹಾಲು, ಮಾವಿನ ಹಣ್ಣಿಂದು ನೀರಿನ ಅಂಶ ಅಷ್ಟೇ. ಅದಕ್ಕೆ ಇನ್ನೊಂದು ಬೇಕು ಅದ್ರ ಮೇಲೆ ಹಾಕೋಕ್ಕೆ. ಅದಕ್ಕೆ ನಾನು ಒಂದೇ ಒಂದು ಮಾವಿನ ಹಣ್ಣು ಯೂಸ್ ಮಾಡಿರೋದು. ಅದರಲ್ಲಿ ಅರ್ಧ ಆ ಹಿಟ್ಟು ಕಲ್ಸೋಕ್ಕೆ ಯೂಸ್ ಮಾಡಿದೆ, ಅರ್ಧ ಈ ಥರ ಅದ್ರ ಮೇಲೆ ಹಾಕೋಕ್ಕೆ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಬೆಲ್ಲ. ಸ್ವೀಟಾಗೇ ಮಾಡ್ತಾಯಿದ್ದೀನಿ, ಅದಕ್ಕೆ ಬೆಲ್ಲ ಹಾಕಿರೋದು. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡಿಯಪ್ಪಂ ರೆಡಿ ಮಾಡ್ಕೊಳ್ಳೋಕ್ಕೆ ನೋಡೋಣ. ಇದು ಈಗ ರೆಡಿಯಾಗಿದೆ. ನಾನು ಒಲೆ ಮೇಲೆ ಆಲ್ರೆಡಿ ಸ್ಟೀಮರ್ ಇಟ್ಟಿದ್ದೀನಿ. ಈ ಥರ ಚಿಕ್ಕ ತಟ್ಟೆನಲ್ಲಿ ಹಾಕಿ ಸ್ಟೀಮರಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ. ಇದಕ್ಕೆ ಹಾಕೋಣ ಈಗ. ಅದರದ್ದು ಇಡಿಯಪ್ಪಂದು ಪಾತ್ರೆ ಒಂದು ಮೀಡಿಯಮ್ ಸೈಜು ಹೋಲ್ ಇರೋದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಚ್ಚೋಣ, ಯಾಕೆಂದರೆ ಹಿಟ್ಟು ಜಾಸ್ತಿ ಅಂಟ್ಕೋಬಾರ್ದು ಅಂತ. ನಾನು ಕಲಸಿಟ್ಟಿರೋ ಹಿಟ್ಟನ್ನು 2 ಉಂಡೆ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಈಗ ತಟ್ಟೆಗೆ ಹಾಕೋಣ. ಒಂದರದು ಹಾಕಿದ್ದೀನಿ, ಕರೆಕ್ಟಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ. ಇದ್ರ ಮೇಲೆ ಮಾವಿನ ಹಣ್ಣು, ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಸ್ವಲ್ಪ ಹಾಕೋಣ. ಇದ್ರ ಮೇಲೆ ಇದೇ ಥರ ಮಿಕ್ಕಿರೋದು ಹಾಕ್ತೀನಿ. ಆಲ್ರೆಡಿ ಒಂದು ನಾನು ಕೆಳಗಡೆ ಪಾತ್ರೆಗೆ ಇಟ್ಟಿದ್ದೀನಿ, ಇವಾಗ ಇನ್ನೊಂದು ಮೇಲ್ಗಡೆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಈಗ ಮುಚ್ಚಳ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಳ್ಳೋಣ. ಇದೀಗ ರೆಡಿಯಾಗಿದೆ, ತೆಗಿಯೋಣ ಇದನ್ನು. ಒಂದು 10 ನಿಮಿಷ ಆಯಿತು ನಾನು ಇಟ್ಟು. ಇದೇ ಥರ 3 ತಟ್ಟೆನಲ್ಲಿ ಮಾಡಿರೋದು, 2 ರೆಡಿಯಾಗಿದೆ, ಒಂದು ಬೇಯ್ತಾ ಇದೆ. ಇದಿಷ್ಟೇ. ಮಕ್ಕಳು ಸ್ಕೂಲ್ ಬಿಟ್ಟು ಬರೋ ಟೈಮಿಗೆ ಈ ಥರದ್ದೇನಾದರೂ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲರೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ ಟೇಸ್ಟು. ಮಾವಿನ ಹಣ್ಣು ಇಷ್ಟಪಡದೆ ಇರೋ ಮಕ್ಕಳಿರಲ್ಲ. ಈ ಮಾವಿನ ಹಣ್ಣು ಅಂತಲ್ಲ, ಯಾವ ಫ್ರೂಟ್ ಬೇಕಾದರೂ ಯೂಸ್ ಮಾಡಿಕೊಂಡು ಇದೇ ಥರ ಟ್ರೈ ಮಾಡ್ಬೋದು. ನಿಮ್ಮ ಮಕ್ಕಳಿಗೆ ಯಾವ ಫ್ರೂಟ್ ಇಷ್ಟನೋ ಅದನ್ನು ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ, ಇನ್ನೊಂದೇನು ಅಂತಂದರೆ, ನಾನು ಇದರಲ್ಲಿ ಒಂದೇ ಒಂದು ಮಾವಿನ ಹಣ್ಣು ಯೂಸ್ ಮಾಡಿರೋದು, ತೋರಿಸ್ತೀನಿ ನಿಮಗೆ. ಈ ಸೈಜಲ್ಲಿರೋ ಒಂದೇ ಒಂದು ಮಾವಿನ ಹಣ್ಣು ಯೂಸ್ ಮಾಡಿರೋದು. ಇದರಲ್ಲಿ ಅರ್ಧ ಆದಮೇಲೆ ಸ್ವೀಟ್ದು ಫಿಲ್ಲಿಂಗ್ಸ್ ಇಟ್ಟಿದ್ದೆ ಅಲ್ವಾ, ಅದರದ್ದು ಅರ್ಧ ಮತ್ತು ಹಿಟ್ಟು ಕಲಸೋಕ್ಕೆ ಯೂಸ್ ಮಾಡಿರೋದು. ಎಲ್ಲರೂ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಏನು ಅಂತಂದರೆ, ಇದು ತುಂಬ ಸ್ವೀಟಾಗಿರೋ ಮಾವಿನ ಹಣ್ಣು, ಅದಕ್ಕೆ ಆಮೇಲೆ ನಾನು ಚೇಂಜ್ ಮಾಡಿದ್ದು ಮಾಡೋ ಮೆಥಡು.
ಎಲ್ಲರೂ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.